300 ಪೇ ಮಾಡಿ ECG ರಿಪೋರ್ಟ್ ಪೇ ಮಾಡ್ಬೇಕಂತೆ. ಕೊಡಿ ಪೇಮೆಂಟ್ ಮಾಡಿ. ಪ್ರಿಸ್ಕ್ರಿಪ್ಷನ್ ಕೊಡ್ರಿ. ನೋಡಿ ಪ್ರಿಸ್ಕ್ರಿಪ್ಷನ್ ಕೊಡ್ರಿ. ಯಾಕ್ರಿ ಹಲ್ಲೆ ಮಾಡೋದಲ್ಲ ಪ್ರಿಸ್ಕ್ರಿಪ್ಷನ್ ECG ಬರ್ಕೊಟ್ಟಿದ್ರೆ ECG ಗೆ 300 ರೂಪಾಯಿ ಅಂತೆ. ECG ಗೆ 300 ರೂಪಾಯಿ ಅಂತೆ. ನೋಡಿ ಎಂತವ್ರೆಲ್ಲ ಇದು ಮಾಡ್ಕೊಂಡು ಇವಾಗ ನಮ್ ದೇಶ ಆಳ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು. ಎಲ್ಲಿ DHO ಗೆ ಸರ್ಕಾರಿ ಅಧಿಕಾರಿಗಳೇ ನೀವೆಲ್ಲ ಇದನ್ನೆಲ್ಲ ಪರಿಶೀಲನೆ ಮಾಡಲ್ಲ. ಇನ್ನೇ ಮುಂದೆ ಮಾಡ್ಬೇಡಿ. ಪರಿಶೀಲನೆ ಮಾಡಲ್ಲ. ಇಂಥವ್ರನ್ನೆಲ್ಲ ಏನ್ ಮಾಡ್ಬೇಕು? ಇವ್ರಿಗೆ ನೋಡಿ ಸರ್ಕಾರಿ ಎಷ್ಟಿದಾವೆ ಅಂದ್ರೆ ಸುಮಾರು ಕರ್ನಾಟಕದಾದ್ಯಂತ ಉಟ್ಕೊಂಡ್ರೆ ಬೇಕಾಗಿದೆ. ನೋಡಿ ಯಾರು ಯೂಸೋ ಹೆಲ್ತ್ ಕೇರ್ ಅಂತ ಇವನು ಆಲೋಪತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೆ. ಆಲೋಪತಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಇವ್ರು ಮಾಡ್ತಿರೋದು, ಇವ್ರು ಸರ್ಟಿಫಿಕೇಟ್ ಇರೋದು ಆಯುರ್ವೇದ ಟ್ರೀಟ್ಮೆಂಟ್ ಕೊಡೋದ್ರೆ ಇವ್ರು ಆಲೋಪತಿ ಕೊಟ್ಕೊಂಡು ಇಂಜೆಕ್ಷನ್ ಕೊಟ್ಕೊಂಡು ECG ಮಾಡ್ಕೊಂಡು ಇದನ್ನೆಲ್ಲ ರೇಟ್ ಹಾಕಿದೆ. ನೋಡ್ರಿ ಇವನ್ನೆಲ್ಲ ಜನರಲ್ ಕೇರ್ ಅಂತೆ, ಡಯಾಬಿಟಿಕ್ ಕೇರ್ ಅಂತೆ, ಆರ್ಥೋ ಕೇರ್ ಅಂತೆ, ಸ್ಕಿನ್ ಕೇರ್ ಅಂತೆ, ವುಮೆನ್ ಅಂಡ್ ಚೈಲ್ಡ್ ಕೇರ್ ಅಂತ ECG ಅವೈಲೇಬಲ್ ಅಂತೆ. ನೋಡಿ ಇದನ್ನೆಲ್ಲ ಎಷ್ಟು ಮಟ್ಟಿಗೆ ನೀವು ಇದು ಮಾಡ್ಕೊಂತ ಬಂದಿದ್ರ ನೀವೆಲ್ಲ. ಇಲ್ಲಿ ಪಕ್ಕದಲ್ಲ DC ಆಫೀಸು. ನೀವೆಲ್ಲ ಏನ್ ಮಾಡ್ತಾ ಇದೀರಾ? ನೋಡಿ ಪ್ರಿಸ್ಕ್ರಿಪ್ಷನ್ ಅವ್ನು ಕಿತ್ಕೊಳ್ತಾನೆ. ನಾಚಿಕೆ ಆಗ್ಬೇಕು. ಈಶಾ ಮೆಡಿಕಲ್ಸ್ ಅಂತ ಯಾಕೆ ವಿಡಿಯೋ ಮಾಡಬಾರ್ದು? ನೀವು ಡಾಕ್ಟ್ರೇ ಅಲ್ಲ. ನೀವು ಡಾಕ್ಟ್ರೇ ಅಲ್ಲ. ಹೇಳ್ತಾ ಇದೀರಿ. ನೀವು ಡಾಕ್ಟ್ರೇ ಅಲ್ಲ. ಹೌದಾ? ಡಾಕ್ಟ್ರೇ ಆದಿದ್ರು ಇವಾಗ ಪೇಷಂಟ್ ಟ್ರೀಟ್ಮೆಂಟ್ ಮಾಡ್ತಾ ಇದಾರೆ. ಪ್ರಿಸ್ಕ್ರಿಪ್ಷನ್ ಬರ್ದಿದ್ದಾರೆ. ಹಾಕ್ಬೇಕಲ್ಲ ಸರ್ಟಿಫಿಕೇಟ್ ಇಲ್ಲಿ. ಹೌದು ಸ್ವಾಮಿ. ಯಾವ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದ್ರೆ ಆಲೋಪತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ನೋಡಿ ಇವರು ಆಯುರ್ವೇದ ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಬರ್ದಿದ್ದಾರೆ. ಇಂಜೆಕ್ಷನ್ ಕೊಡಕ್ಕೆ ಇವರೆಲ್ಲ ಇದ್ ಮಾಡಿದ್ದಾರೆ. ಇವ್ರನ್ನೆಲ್ಲ ಹೆಂಗೆ? ಆಯ್ತು, ಪೊಲೀಸರು ಫೋನ್ ಮಾಡ್ಬನ್ನಿ. ಇವ್ರು ಡಾಕ್ಟ್ರೇ ಅಲ್ಲ. ಇವರು ಡಾಕ್ಟರ್ ಬಂದು ಆಯುರ್ವೇದ ಡಾಕ್ಟ್ರು. ಇವ್ರು ಬಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ. ಆಮೇಲೆ ಏನು ಇಂಜೆಕ್ಷನ್ ಹಾಕೊಡ್ತಾರೆ, ECG ಮಾಡ್ತಾರೆ. ನಮ್ಮ ECGನೂ ಮಾಡಿಸ್ಕೊಂಡಿದ್ದಾರೆ. ECGನೂ ಮಾಡಿಸಿ. ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು? ಇಂಥವ್ರಿಗೆಲ್ಲ ಪರ್ಮಿಷನ್ ಕೊಡ್ತಾರೆ. ನೋಡ್ರಿ ನಮ್ಮ ವ್ಯವಸ್ಥೆ ಹೆಂಗಿದೆ. ಒಂದಿಬ್ಬರು ಒಂದು ವಿಡಿಯೋ ಮಾಡ್ತಾ ಇದ್ದಾರೆ. ಡಾಕ್ಟ್ರೇ ಅಲ್ಲ ನೀವು. ಯಾರಿಗಂತ ಫೋನ್ ಮಾಡ್ತೀವಿ? ಫೋನ್ ಮಾಡ್ರಿ. ಡಾಕ್ಟರ್ ಅಲ್ಲ ಅಂತ ಹೇಳ್ಬಿಟ್ಟು ನೆಸೆಸರಿ ಅಲ್ಲ. ನಿಮ್ಗೆ ಗೊತ್ತಾ ಏನ್ ಡಾಕ್ಟರ್ ಅಂತ? ನಿಮ್ಗೆ ಗೊತ್ತಾ? ನೀವೇನ್ ಡಾಕ್ಟರ್ ಅಂತ ಗೊತ್ತಾ? ಯಾರವರು? ಹಲೋ, ನಮಸ್ಕಾರ, ನಿಖಿಲ್ ಅಂತ ಅಡ್ವೊಕೇಟ್. ಅಲ್ಲ ನೀವು ಏನು ನೀವು ಇದಕ್ ಮಾಡ್ಬೇಕಾದ್ರೆ ನೀವು ಏನು ಇದು ಕ್ಲಿನಿಕ್ಗೆಲ್ಲ ಪರ್ಮಿಷನ್ ಕೊಡ್ಬೇಕಾದ್ರೆ ಯಾವ ಡಾಕ್ಟರ್ ಏನು ಅಂತ ನೋಡ್ಬಿಟ್ಟು ಕೊಡ್ಬೇಕಲ್ವಾ? ನಾನು ಇಲ್ಲಿ ಚಪ್ರಕಲ್ಲಲ್ಲಿ ಬೇಕರಿ ಪಕ್ಕದಲ್ಲಿ ಯಾವ ಬೇಕರಿ ಇದೆಯಲ್ಲ, ಸೊ ಅಲ್ಲಿ ಒಬ್ರು ಅಭಿಷೇಕ್ ಎಂದಂತ ಅವರು ಆಯುರ್ವೇದ ಡಾಕ್ಟ್ರು. ಆಯುರ್ವೇದ ಡಾಕ್ಟ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಆಲೋಪತಿ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ. ಕೊಡಂಗೆ ಇಲ್ಲ ತಾನೆ. ಕೊಡಲ್ಲ ಅಂದ್ರು ಮತ್ತೆ ಇವ್ರು ಯಾಕೆ ಹಿಂಗ್ ಮಾಡ್ತಾ ಇದಾರೆ? ನೀವು ಯಾಕೆ ಪರ್ಮಿಷನ್ ಕೊಟ್ರಿ? ನಾವ್ ಇಲ್ಲೇ ಇದ್ರಿ. ಇವ್ರನ್ನ ಲೈಸೆನ್ಸ್ ಈಗಲೇ ಕ್ಯಾನ್ಸಲ್ ಮಾಡ್ಬೇಕು, ಪೊಲೀಸರಿಗೆ ಇಟ್ಕೊಡ್ಬೇಕು. ನೀವು ಬನ್ನಿ, ಈ ಸ್ಥಳಕ್ಕೆ ಬರ್ಬೇಕು. ಇವಾಗ PU ಇವಾಗ್ಲೇ ಕಳಿಸ್ಬೇಕು. ನೋಡಿ ಇಂತ ವ್ಯವಸ್ಥೆ ನೀವಿದೆ. ನೀವೆಲ್ಲ ಪರ್ಮಿಷನ್ ಕೊಡ್ತೀರಾ? ನಿಮ್ಗೂ ನಾಚಿಕೆ ಇಲ್ಲ, ಏನಿಲ್ಲ. ಅಲ್ಲ, ನೀವ್ ಯಾಕ್ರಿ ಮಾಡ್ತಾ ಇದೀರಾ? ಹೇಳಿ. ನೀವ್ ಮಾಡ್ತಾರದೇ ಕೆಲ್ಸ ಅಲ್ಕ. ನೀವ್ ಹೆಂಗಮ್ಮ ಕೊಟ್ರಿ? ನೀವ್ ಹೆಂಗ್ ಕೊಟ್ರಿ? ಆಯಮ್ಮನು ಹಾಕಿಲ್ಲ. ಆಯಮ್ಮನು ಬೋರ್ಡ್ ಹಾಕಿಲ್ಲ. ಫಾರ್ಮಸಿಸ್ಟ್ ಬೋರ್ಡ್ ಹಾಕ್ಬೇಕು. ಅರ್ಥ ಆಯ್ತಾ? ಬೋರ್ಡ್ ಹಾಕ್ಬೇಕು. ನೀವು ಕಾನೂನು ಏನ್ ಮಾತಾಡ್ಕೋಬೇಡ್ರಿ. ಮಾಡ್ತಿರೋದು ಅಲ್ಗೆ ಕೆಲಸ. ಹಲೋ ಸರ್, ನಮಸ್ಕಾರ ಸರ್. ಈಗ ಒಬ್ರು ಯಾರು ನಕಲಿ ಡಾಕ್ಟರ್ ಚಪ್ರಕಲಲ್ಲಿ ಆಯುರ್ವೇದ ಟ್ರೀಟ್ಮೆಂಟ್, ಆಯುರ್ವೇದ ಸರ್ಟಿಫಿಕೇಟ್ ಇದ್ರೆ ಇವರು ಆಲೋಪತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಸರ್. ಇವಾಗ ನಮ್ಮ ಹುಡುಗ ECG ಮಾಡಿಸಿದಾನೆ, ಮತ್ತೆ ಇದೆಲ್ಲ ಮಾಡಿಸಿದ್ರೆ. ದಯವಿಟ್ಟು ಯಾರನ್ನ ಕಳ್ಸಿಕೊಡಿ ಸರ್ ಇಲ್ಲಿಗೆ. ಆಫೀಸರ್ ಹತ್ರ ಮಾತಾಡಲ್ಲ, ಎದುರುಗಡೆನೆ ಪ್ರೂವ್ ಆಗೈತಲ್ಲ. ಅವ್ರು ನೋಡಿ ಕಿತ್ಕೊಂಡಂತ ಹಂಗಾಗಿರೋದು. ಇವ್ರ ಮೇಲೆ ಕೂಡ FIR ಮಾಡ್ಬೇಕು. ಇವಾಗ FIR ಬರೀತಿರಲ್ಲ, ನಾವೇ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡೋದು ಹೇಳ್ಬಿಡಿ. 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ರೆ ನಿಮ್ ಗಮನನೇ ಬಂದಿಲ್ವಾ? ಇಲ್ಲಿ 2 ವರ್ಷದಿಂದ ಕೆಲಸ ಮಾಡ್ತಾರೋದು ಈತ ಇಲ್ಲಿ. ಡಾಕ್ಟ್ರೇ ಅಲ್ಲ ನೀನು. ಡಾಕ್ಟ್ರೇ ಅಲ್ಲ. ಇವಾಗ ಹಾಕ್ಬಿಟ್ಟು ನೋಡಿ. ಅವಾಗ ತೋರಿಸ್ಬಿಡಿ. ಅವಾಗ ಇದ್ದಿರಲಿ, ಇವಾಗ ಹಾಕ್ಬಿಟ್ಟಿದ್ದಾರೆ ಇವರು. ಇವಾಗ ಅವಾಗ ಇರಲಿಲ್ಲ. ನಮ್ಮ ಹತ್ರ ವಿಡಿಯೋ ಇದೆ. ಇವಾಗ ಹಾಕ್ಬಿಟ್ಟಿದ್ದಾರೆ ನೋಡಿ. ಇದೆಲ್ಲ ಇವಾಗ ಹಾಕಿರೋದು. ಇದು ಇವಾಗ ಇರೋದು. ಕಂಪ್ಲೇಂಟ್ ಕೊಡಿ. ನೋ ಇಶ್ಯೂಸ್.
ಆಯುರ್ವೇದಿಕ್ ತಗೊಂಡು ಪ್ರಿಸ್ಕ್ರಿಪ್ಷನ್ ಸಾಕ್ಷಿ, ECG ಸಾಕ್ಷಿ. ಹಾರ್ಟ್ ಪೇಷಂಟ್ ಟ್ರೀಟ್ಮೆಂಟ್ ಕೊಡ್ತಾರೆ ಆಯುರ್ವೇದದವರು. ಹೌದು ಅಂತ ದಿಮಾಕು. ಯಾವ ದಿಮಾಗಳು ನೀವು ಅಯ್ಯೋ ಮಾಡ್ತೀರಾ? ನೀವ್ರಿ ಮಾಡ್ತಾರ ದಿಮಾಕ್ ರೀ, ನಾವಲ್ಲ. ಬೇಡ, ನೀವು ನೀವು ಬೇಡ, ನೀವು ಡಾಕ್ಟರ್ ಅಲ್ಲ, ಕೊಡಿ. ನೀವು ಡಾಕ್ಟರ್ ಅಲ್ಲ, ಡಾಕ್ಟರ್ ಅಲ್ಲ. ನೀವ್ ಯಾಕೆ ಇದ್ ಮಾಡ್ತಾ ಇದೀರ ಬಿಡಿ. ಡಾಕ್ಟರ್ ಅಲ್ಲ ಅಂತಂದ್ರೆ ಹಾ, ನೀವ್ ಯಾಕೆ ದುಡ್ಡು ಮಾಡಕ್ಕೋಸ್ಕರ ನೀವು ಪೇಷಂಟ್ ಟ್ರೀಟ್ಮೆಂಟ್ ಕೊಡ್ತೀರಾ? ನಾನ್ ದುಡ್ಡು ಮಾಡೋದಕ್ಕೆ ಹಾ, ಇದೇನು ಮತ್ತೆ ದುಡ್ಡು ಮಾಡಕ್ಕೋಸ್ಕರ ಗೊತ್ತು. ನೀವು ಆಯುರ್ವೇದ ಟ್ರೀಟ್ಮೆಂಟ್ ಮಾಡಿ, ಆಯುರ್ವೇದ ಟ್ರೀಟ್ಮೆಂಟ್ ಮಾಡ್ರಿ. ಪ್ರಾಕ್ಟೀಸ್ ಮಾಡೋದಕ್ಕೆ ನನ್ನ ಹತ್ರ ಸರ್ಟಿಫಿಕೇಟ್ ಐತೆ. ಅಲ್ಲ, ಆಯುರ್ವೇದ ಟ್ರೀಟ್ಮೆಂಟ್ ಮಾಡಿ. ಯಾವ್ದು ಏನ್ ಮಾಡ್ಬೇಕು? ಎಲ್ಲರೂ ಕೊಡ್ತಾರೆ. ಈ ನಕಲಿ ಇದು ತಗೊಂಬಂದು ಎಲ್ಲರೂ ಕೊಡ್ತಾರ. ಅಪ್ಪ ನೀನು ಆಯ್ತು. ಅಭಿಷೇಕ್ ಅವ್ರೆ, ನೀವು ಯಾವ ಟ್ರೀಟ್ಮೆಂಟ್ ಕೊಡ್ತಾರೆ? ಏನ್ ಹೆಸರು ನಿಮ್ದು? ನನ್ನ ಹೆಸರು ನೋಡಿ ಅರ್ಚನಾ ಅನ್ನೋರು. ಅವ್ರು ಇರ್ಬೇಕು. ಯಾರು ಇರ್ಬೇಕು? ಅರ್ಚನಾ ಅನ್ನೋರು ಇರ್ಬೇಕು. ಅವ್ರು MBBS ಮಾಡಿದ್ದಾರೆ. ಅವ್ರು ಬರ್ಬೇಕು ನೋಡಿ. ಮೆಡಿಕಲ್ ಕಾಲೇಜ್ ಆಫ್ ಹೊಸಕೋಟೆ ಇದೆಲ್ಲ ಮಾಡಿದ್ರೆ ಇವ್ರು. ಆದ್ರೆ ಅವ್ರ ಪರವಾಗಿ ಇವ್ರು ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಆಯುರ್ವೇದ. ಅವ್ರ ಪರವಾಗಿ ಇವ್ರು ಕೆಲಸ ಮಾಡ್ತಿಲ್ಲ. ಇಬ್ರು ಕೆಲಸ ಮಾಡೋದಕ್ಕೆ ಆಸ್ ಪರ್ KPM ಆಕ್ಟ್ ಆಯ್ತಾಯ್ತು. ನೀವು ಅದನ್ನೆಲ್ಲ ತಿಳ್ಕೊಂಡೆ ನಾವು ಕೂತಿರೋದು. ಅಯ್ಯಯ್ಯೋ, ನೀವೆಲ್ಲ ತಿಳ್ಕೊಂಡು ಆಯ್ತು. ECG ಮಾಡ್ಬೋದಾ? ಇಂಜೆಕ್ಷನ್ ಕೊಡ್ಬೋದಾ? ನೀವು ECG ಯಾರು ಬೇಕಾದ್ರೂ ಮಾಡ್ಬೋದು. ಇಂಜೆಕ್ಷನ್ ನೀವು ಕೊಡ್ಬೋದಾ? ಮಾಡಿ. ನಾನ್ ಯಾಕೆ ಕಲ್ತ್ಕೊಳ್ಳಿ? ನಮ್ಗೆ ದುಡ್ಡಿಲ್ಲ. ನಮ್ಗಿಲ್ಲ. ನಾವು ಸಮಾಜ ಸೇವೆ ಕರೆಕ್ಟ್ ಆಗಿ ಮಾಡ್ಬೇಕಂತ ಬಂದಿದ್ದೀರಿ. ನಿಮ್ ತರ ದುಡ್ಡು ಮಾಡ್ಬೇಕಂತ ಡಾಕ್ಟರ್ ವೇಷ ಹಾಕಿ ಬಂದಿಲ್ಲ. ಸಮಾಜ ಸೇವೆ ಮಾಡ್ಬೇಕಂತ ಅಯ್ಯೋ, ಇಂಥ ನಕಲಿಗೆ ಇಟ್ಕೊಂಡ್ರೆ ಸಾಕು. ಇಂಥ ನಕಲಿಗೆ ಇಟ್ಕೊಂಡ್ರೆ ಸಾಕು ಸರ್ಕಾರಕ್ಕೆ. ಅದೇ ಸಮಾಜ ಸೇವೆ. ಪಾಪ ಎಷ್ಟೋ ಜನ ನಿಮ್ಮಿಂದ ಇದಾಗ್ತಾರೆ, ಹೆಲ್ತ್ ಉಳಿಸ್ಕೊಳ್ತಾರೆ. ಅಲ್ಲೊಬ್ಬ ಕಾಂಪೌಂಡರ್ ಕೂತಿದ್ದಾನೆ 30 ವರ್ಷದಿಂದ. ನಕಲಿ ಕಾಣಿಸ್ಲಿಲ್ವಾ ನಿಮ್ಗೆ? ಅದೇ ಕಾಂಪೌಂಡರ್ ನೀವೇ. ಈಗ ಕಾಂಪೌಂಡರ್ ಆಗ್ಬೇಕಾದ್ರೆ ಡಾಕ್ಟರ್ ಆಗಿದ್ರೆ ಅಷ್ಟೇ. ಕಾಂಪೌಂಡರ್ ನ ವರ್ಡ್ ನನಗೆ ಯೂಸ್ ಮಾಡಿದ್ದೀರಾ, ಆಯ್ತಾ? ನಾನು ಕೊಡ್ತೀನಿ. ಡೆಫಿನೆಟ್ಲಿ ಅಲ್ಲೊಬ್ಬ ಕೂತಿದ್ದಾನೆ 30 ವರ್ಷದಿಂದ. ನೀವು ಡಾಕ್ಟರ್ ಆಗ ಅರ್ಹತೆನೇ ಇಲ್ಲ. ಅರ್ಹತೆನೇ ಇಲ್ಲ ನೀವು. ನಿಮ್ಗಿಲ್ಲ. ಆಯ್ತು ಸರ್, ಬರ್ಕೊಳ್ಳಿ, ಕ್ರಮ ತಗೊಳ್ಳಿ. ಇವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ಪೊಲೀಸ್ ಸ್ಟೇಷನ್ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ತಗೊಳ್ಳಿ, ಕೊಡಿ ಸರ್. ರೈಟಿಂಗ್ ಅವ್ರ ಕಂಪ್ಲೇಂಟು. ನೀವು ಇವಾಗ ಏನ್ ಮಾಡ್ತೀರ ನೋಡಿ. ಇಲ್ಲಾಂದ್ರೆ ನಿಮ್ಮ ವಿರುದ್ಧ ಕ್ರಮ ಆಗುತ್ತೆ. ನಿಮ್ಮ ಹೆಸರೇನು? ಇವ್ರಿಗೆಲ್ಲ ಹೆಂಗ್ ಲೈಸೆನ್ಸ್ ಕೊಡ್ತೀರ ನೀವು? ಅಲೋಪತಿದು ಸರ್ಟಿಫಿಕೇಟ್ ತಗೊಂಡು ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ ಅಂತ ಟ್ರೀಟ್ಮೆಂಟ್ ಕೊಡ್ಬೇಕು, ಅದೇ ಕೊಡ್ಬೇಕು. ಪ್ರಿಸ್ಕ್ರಿಪ್ಷನ್ ಬರೆಯಂಗಿಲ್ಲ, ಏನಿಲ್ಲ. ECG ಮಾಡವ್ರೆ ನೋಡಿ, ನಾವು ಕೇಳಿದ್ರೆ ಅದನ್ನ ಕಂಪ್ಲೇಂಟ್ ಇದೆ. ಫೋನ್ ಮಾಡಿದ್ರು ಅದೇ ಕಂಪ್ಲೇಂಟ್. ಫೋನ್ ಮಾಡಿದ್ರು ಬರ್ತಾ ಇದ್ದಾರೆ. ಫೋನ್ ಮಾಡಿ ಬನ್ನಿ, ಬರಲ್ಲ ಅವ್ರು ಬಂದಿರಲ್ಲ, ಈಗ ಸಾಯಂಕಾಲ ECG ಮಾಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ. ಯಾರಾದ್ರೂ ಬರ್ಲಿ. ಬಂದಿರಲ್ಲ. ನಿಮ್ದೇನಾಯ್ತು, ನೀವೇನಾದ್ರು ಇವ್ರದ್ದೇನಾಯ್ತು, ನೋಡಿ ಲಾಯರ್ ಬರ್ಬೇಕಂತ. ಕಂಪ್ಲೇಂಟ್ ಏನ ಕೊಟ್ಟಿರೋದು? ನೀವು ಸಾಯಂಕಾಲ ಬರ್ಸ್ಕೊಡಿ. ಬರ್ಸ್ಕೊಳ್ಳೋದು ಬಿಟ್ಬಿಡ್ರಿ. ಬನ್ನಿ ಸರ್, ಬನ್ನಿ ಹೋಗೋಣ. ಬನ್ನಿ, ಆಯ್ತು ಸಾಯಂಕಾಲ ಕಂಪ್ಲೇಂಟ್ ಫೋನ್ ಮಾಡಿದ್ರೆ ಕಂಪ್ಲೇಂಟ್ ಬರ್ಕೊಡ್ಬೇಕು ಅಂತ ಏನಿಲ್ಲ, ರೈಟಿಂಗ್ ಅಲ್ಲೇ ಕೊಡ್ಬೇಕು ಅಂತ ಏನಿಲ್ಲ ಪೊಲೀಸರು ಕೇಳಬೇಕು ಸರ್. ಈಗ ಕಂಪ್ಲೇಂಟ್ ರೈಟಿಂಗ್ ಅಲ್ಲೇ ಕೊಡ್ಬೇಕು ಅಂತಿದ್ಯಾ? ಟ್ರೀಟ್ಮೆಂಟ್ ಕೊಟ್ಟಿದ್ಯಾ? ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ದೀರ ನಮ್ಗೆ. ತಗೊಳ್ಳಿ ಸರ್, ಇದು ಪ್ರಿಸ್ಕ್ರಿಪ್ಷನ್ ಬರ್ದಿರೋದು. ಆದ್ರೆ ಇವರು ಅವ್ರಿಗೆ ಕೊಟ್ಟಂತ ಏನು ಲೈಸೆನ್ಸ್ ಹಾಕಿಲ್ಲ, ಏನು ಹಾಕಿಲ್ಲ, ಡಿಸ್ಪ್ಲೇ ಹಾಕಿಲ್ಲ, ಏನು ಹಾಕಿಲ್ಲ. ಇಂಥವು ಬೇಜಾನಿದಾವೆ ಕರ್ನಾಟಕದಲ್ಲಿ. ಇಂಥವೆಲ್ಲ ಬೇಜಾನಿದಾವೆ ಕರ್ನಾಟಕದಲ್ಲಿ. ಇದ್ರ ಬಗ್ಗೆ ಯಾರು ಕ್ರಮ? ಆರೋಗ್ಯ ಎಲ್ಲೋಬೇಕು. ಒಬ್ಬ ಮನುಷ್ಯ ಓದ್ತಾನೆ, ಅವ್ನಿಗೇನು ಗೊತ್ತಿರಲ್ಲ. ಒಬ್ಬ ರೈತ ಓದ್ತಾನೆ, ಅವ್ನಿಗೇನು ಗೊತ್ತಿರಲ್ಲ. ಇವನು ಅಲೋಪತಿನ, ಆಯುರ್ವೇದನ, ಇದು ಹೋಮಿಯೋಪತಿನ ಏನು ಗೊತ್ತಿರಲ್ಲ. ಅವ್ನು ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತಗೊಂತಾನೆ. ಇವ್ರಿಗೆ ಮಾತ್ರ ದುಡ್ಡು ಬಿಡಬೇಕು. ಇವ್ರಿಗೆಲ್ಲ ಲೈಸೆನ್ಸ್ ಕೊಡೋ ನಾಲಾಯಕ ಅಧಿಕಾರಿಗಳರ ಏನು ಜನರ ಜೀವನ ಜೊತೆ ಆಟ ಆಡ್ತಾ ಇದ್ದೀರಾ ನೀವೆಲ್ಲ? ಇಂಥವ್ರು ಏನು ಇಲ್ಲ. ಅವ್ನು ಡಾಕ್ಟರ್ ಅಂದ್ರೆ ಹೆಂಗಿರ್ಬೇಕು? ಸೌಜನ್ಯತೆ ಇರಬೇಕು. ಏನಿರ್ಬೇಕು ನೋಡಿ. ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ. ಪ್ರಿಸ್ಕ್ರಿಪ್ಷನ್ ಕೊಟ್ಟು ಇದನ್ನ ತಗೊಂಬನ್ನಿ ಅಂತ ಹೇಳಿದಾರೆ. ಇದನ್ನ ಸಪೋರ್ಟ್ ಮಾಡೋರು ಪಕ್ಕದಲ್ಲಿರೋ DC ಆಫೀಸ್ ಅಧಿಕಾರಿಗಳು, DHOಗಳು ಎಲ್ಲಿದ್ದೀರಾ? ಸಮಾಜದಲ್ಲಿದ್ದೀರಿ. ದಯವಿಟ್ಟು ಎಲ್ಲ ಅರ್ಥ ಮಾಡ್ಕೊಳ್ಳಿ. ಜನರ ಜೀವನ ಜೊತೆ ಆಟ ಆಡ್ಬೇಡಿ. ಯಾರೋ ಒಬ್ಬ ಬರ್ತಾನೆ, ಏನೋ ಒಂದು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ದುಡ್ಡು ಹೊಡೆಯೋ ಕೆಲಸ ಅಂತ ಮಾಡಬೇಡಿ. ಎಷ್ಟಿದಾವೆ ಅಂದ್ರೆ ಯಪ್ಪ, ಹುಡ್ಕೊಂಡ್ರೆ ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ, ಕರ್ನಾಟಕದಲ್ಲೆಲ್ಲ ಎಷ್ಟು ಹುಡ್ಕೊಂಡ್ರು ಇಂಥ ಕ್ಲಿನಿಕ್ಗಳೆಲ್ಲ ಇದಾವೆ. ದಯವಿಟ್ಟು ನೀವು ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀನಿ, ನೀವು ಯಾವುದೇ ಒಂದು ಕ್ಲಿನಿಕ್ಗೆ ಹೋದ್ರೆ ಇದು ಯಾವುದು ಈ ಕ್ಲಿನಿಕ್ ಅಲ್ಲಿ ನಡೆಸ್ತಿರೋರು ಯಾರು? ಅವ್ರು ಆಯುರ್ವೇದ ಡಾಕ್ಟ್ರಾ, ಇಲ್ಲ ಹೋಮಿಯೋಪತಿ ಡಾಕ್ಟ್ರಾ, ಇಲ್ಲ ಏನೋ ಆಲೋಪತಿ ಡಾಕ್ಟ್ರಾ ಅಂತ ಚೆಕ್ ಮಾಡ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳಿ. ಇವರು ದುಡ್ಡು ಮಾಡೋ ಉದ್ದೇಶದಿಂದ ಯಾರನ್ನ ತಂದು ಕೂರಿಸ್ತಾರೆ. ಅವನ ಹೆಸರು ರಾಕೇಶ್ ಅಂತ. ಅವ್ನು ತಗೊಂಡಿರೋದ BA MS ಅಷ್ಟೇ. ಅದ್ರ MBBS ಮಾಡಬೇಕು. MBBS ಮಾಡಿ ಅದ್ರ ಟ್ರೈನಿಂಗ್ ತಗೊಬೇಕು. ಟ್ರೈನಿಂಗ್ ತಗೊಂಡು ಆಮೇಲೆ ಕೂಡ ಇಲ್ಲಿ ಬರಬೇಕು. ಇವ್ರು ಫಸ್ಟ್ ಎತ್ಕೊಂತಾರೆ BMS ಏನೋ ಮಾಡ್ಬಿಟ್ಟು ಆಯುರ್ವೇದದಲ್ಲಿ ಮಾಡ್ಬಿಟ್ಟು ಇವಾಗ ಇಲ್ಲಿ ಬಂದಿದ್ದಾರೆ.
ಆಯುರ್ವೇದಿಕ್ ಮೆಡಿಸಿನ್ ಮಾತ್ರ ಆಯುರ್ವೇದಿಕ್ ಮೆಡಿಸಿನ್ ಮಾತ್ರ ಕೊಡಬೇಕು. ಇವ್ರು ಆಲೋಪತಿ ಎಲ್ಲ ಕೊಡ್ತಾರೆ. ಇಂಜೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಇಂಜೆಕ್ಷನ್ ಕೂಡ ಕೊಟ್ಟಿದ್ದಾರೆ.